ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ SEP ಸಿಲೆಬಸ್ ರಿವೈಸ್ಡ್ NEP ಸಿಲೆಬಸ್ನಲ್ಲಿ ಬರುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಓದಬೇಕಾಗಿರುವಂಥ ಪ್ರಮುಖ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಸೊ ಕನ್ನಡ ವಿಷಯದಲ್ಲಿ 5 ಅಂಕಕ್ಕೆ ನೀವು ಜನಪದ ಪದ್ಯವನ್ನು ಓದಬೇಕಾಗುತ್ತೆ. ನಾನೊಂದು ಮರವಾಗಿದ್ದರೆ ಪದ್ಯವನ್ನು ಓದಬೇಕಾಗುತ್ತೆ. ಹೊಡಿ ಚಕಡಿ ಅನ್ನೋ ಕಥೆಯನ್ನು ನೋಡ್ಕೋಬೇಕಾಗುತ್ತೆ. ಕುದ್ಮಲ್ ರಂಗರಾವ್ ಆ ವ್ಯಕ್ತಿಯ ಬಗೆಗಿನ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗುತ್ತೆ. ರೈತನೊಬ್ಬನ ಕ್ರಾಂತಿ, ಹುಲ್ಲುಕಡ್ಡಿಯ ಪವಾಡದಲ್ಲಿ ಬರುವಂಥ ಪುಕೋಕ, ಸೊ ಅವನ ಬಗ್ಗೆನೂ ನೋಡ್ಕೊಳ್ಳಿ. ಸೊ ಇದರಲ್ಲಿ 2 ಅಥವಾ 3 ಪ್ರಶ್ನೆಗಳು ಕಂಪಲ್ಸರಿ ಬರುತ್ತೆ. 10 ಅಂಕಕ್ಕೆ ವಚನಗಳು ಪದ್ಯ, ಗಾಂಧಿ ಕತೆ, ಬಹುರಾಷ್ಟ್ರೀಯ ಕಂಪನಿಗಳು ಲೇಖನ, ದಲಿತ ಮಹಿಳೆ ಲೇಖನ, ಸ್ತ್ರೀವಾದಿ ದೃಷ್ಟಿಕೋನ ಲೇಖನ, ಇವುಗಳನ್ನ ನೋಡ್ಕೊಳ್ಳಿ. 10 ಮಾರ್ಕ್ಸ್ಗೆ ಇದರಲ್ಲಿ 2-3 ಪ್ರಶ್ನೆಗಳು ನಿಮ್ಗೆ ಕಂಪಲ್ಸರಿ ಬರುತ್ತೆ. 2 ಅಂಕಕ್ಕೆ ಸಂಬಂಧಪಟ್ಟಂತೆ ಭೂ ಸ್ವಾಧೀನ ಕಾಯ್ದೆ ಪದ್ಯ ಬರೆದವರು ಯಾರು, ಅದನ್ನು ಯಾವ ಗ್ರಂಥದಿಂದ ಆಯ್ದುಕೊಳ್ಳಲಾಗಿದೆ, ರಾಜೇಂದ್ರ ಪ್ರಸಾದ್ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ, ನಾನೊಂದು ಮರವಾಗಿದ್ದರೆ ಪದ್ಯ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಡಾಕ್ಟರ್ ಮುದ್ದಕೂಡು ಚಿನ್ನಸ್ವಾಮಿಯವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಡಾಕ್ಟರ್ ಮುದ್ದಕೂಡು ಚಿನ್ನಸ್ವಾಮಿಯವರ ತಂದೆ ಮತ್ತು ತಾಯಿ ಯಾರು, ಕವಿಯ ಪ್ರಕಾರ ಕವಿ ಮರವಾಗಿದ್ದರೆ ಭೂದೇವಿ ಹಾಗೂ ಗೋಮಾತೆ ಏನು ಮಾಡುವುದಾಗಿ ಹೇಳುತ್ತಾರೆ, ಮರದ ಅಂತ್ಯಕಾಲದಲ್ಲಿ ಏನಾಗುತ್ತದೆ ಎಂದು ಕವಿ ಹೇಳುತ್ತಾರೆ, ರಂಗೋಲಿ ಪದ್ಯ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಪ್ರಜ್ಞಾ ಮತ್ತಿಹಳ್ಳಿಯವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಪ್ರಣಾಳಿಕೆ ಪದ್ಯವನ್ನು ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ರಂಜಾನ್ ದರ್ಗಾ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ, ರಂಜಾನ್ ದರ್ಗಾ ಅವರ ತಂದೆ ತಾಯಿಯ ಹೆಸರನ್ನು ತಿಳಿಸಿ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ, ಗೊಗ್ಗೆವ್ವ, ಸತ್ಯಕ್ಕ, ನೀಲಮ್ಮ ಈ ವಚನಗಾರ್ತಿಯರ ಅಂಕಿತ ನಾಮ ನೋಡ್ಕೋಬೇಕು. ತಾಯಿ ಗುಣದ ಸಂತ ಕುದ್ಮಲ್ ರಂಗರಾವ್ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಅಪ್ಪಯ್ಯರ ಸೋಮನಾಥ್ ಅವರು ಜನಿಸಿದ್ದು ಎಲ್ಲಿ, ಜನ್ಮಸ್ಥಳ ಯಾವುದು, ರೈತನೊಬ್ಬನ ಕ್ರಾಂತಿ, ಹುಲ್ಲುಕಡ್ಡಿಯ ಪವಾಡ ಗದ್ಯ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಪಿ ಲಂಕೇಶ್ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಪಿ ಲಂಕೇಶ್ ಅವರ ತಂದೆ ಮತ್ತು ತಾಯಿ ಯಾರು, ಗಾಂಧಿ ಲೇಖನವನ್ನು ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ತಂದೆ ತಾಯಿ ಹೆಸರನ್ನು ತಿಳಿಸಿ, ಮಂಟೇದರ ನೊಕ್ಕಳು ಕತೆ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಮಂಜುನಾಥ್ ಲತಾ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಹೊಡಿ ಚಕಡಿ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಾಮಾಜಿಕ ನ್ಯಾಯ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, TR ಚಂದ್ರಶೇಖರ್ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ, ದಲಿತ ಮಹಿಳೆ ಪ್ರಶ್ನೆಗಳು ಮತ್ತು ಸಾಂಸ್ಕೃತಿಕ ಆಯಾಮ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಡಾಕ್ಟರ್ ಅನಸೂಯ ಕಾಂಬ್ಳೆ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ, ವರ್ಗ ಸಂಘರ್ಷ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅವರ ಜನನ ಮತ್ತು ಜನ್ಮಸ್ಥಳವನ್ನು ತಿಳಿಸಿ, ಸ್ತ್ರೀವಾದಿ ದೃಷ್ಟಿಕೋನ ತಾತ್ವಿಕ ವಿವೇಚನೆ ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ, ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರ ತಂದೆ ತಾಯಿ ಯಾರು, ಬಚ್ಚಿಸು ಲೇಖನ ಬರೆದವರು ಯಾರು, ಅವರು ಯಾವ ಜಿಲ್ಲೆಯವರು, ಸರಸ್ವತಿ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ. ಸೊ ಇಷ್ಟು 2 ಮಾರ್ಕ್ಸ್ಗೆ ಇಂಪಾರ್ಟೆಂಟ್, 10 ಮಾರ್ಕ್ಸ್ಗೆ ಹಾಗೂ 5 ಮಾರ್ಕ್ಸ್ಗೆ ಇವು ಇಂಪಾರ್ಟೆಂಟ್ ಆಗಿರುತ್ತೆ. ಇವುಗಳಿಗೆ ಸಂಬಂಧಪಟ್ಟಂಥ ಉತ್ತರ ಬೇಕಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುವಂಥ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ನ ಜಾಯ್ನ್ ಆಗಿ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ಸ್ ಮತ್ತು ಅವುಗಳಿಗೆ ಸೂಕ್ತವಾದ ಉತ್ತರ KUDQ ಉತ್ತರಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಧನ್ಯವಾದಗಳು.